ಕುಂಭರಾಶಿ. ದ್ವಿತೀಯ ಸ್ಥಾನದ ಶನಿ, ಜನ್ಮ ವ್ಯಯಸ್ಥಾನದ ರಾಹು, ಸಪ್ತಮದ ಕೇತು, ಶತ್ರುಸ್ಥಾನದ ಗುರು ದೈವಕೃಪೆಯ ಅಭಾವ ತೋರುವುದು. ಮಾನಸಿಕ ಖಿನ್ನತೆಯಿಂದ ಬಳಲುವಿರಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ಇಷ್ಟಪಡುವಿರಿ. ಆರೋಗ್ಯದ ವಿಚಾರವಾಗಿ ಜಾಗ್ರತೆ ವಹಿಸಬೇಕು. ಕೆಲವು ವಿಚಾರಗಳಲ್ಲಿ ಅನ್ಯರೊಂದಿಗೆ ಮನಸ್ತಾಪ ಉಂಟಾಗಬಹುದು. ಸ್ತ್ರೀ ಸುಖ, ಗೃಹ ಸುಖಾದಿ ಹಾನಿ, ಮಾನಸಿಕ ಅಶಾಂತಿ, ಶತ್ರುಪೀಡೆ, ರೋಗ ಭಯ ಕಾಣಿಸಿತು. ಶಾರೀರಿಕ ತೊಂದರೆ ಹಾಗೂ ಜಾಡ್ಯತೆ ಕಾಣಿಸಿತು. ಅಲ್ಲದೆ ಶಾರೀರಿಕ ಶ್ರಮವನ್ನು ಅನುಭವಿಸುವಿರಿ. ಸ್ಫೂರ್ತಿ ಕಳೆದುಕೊಂಡು ಕೆಲಸದಲ್ಲಿ ಅನಾಸಕ್ತಿ ತೋರುವಿರಿ. ಮನೆಯವರೊಂದಿಗೆ ಹೊಂದಾಣಿಕೆ ಕಡಿಮೆಯಾದಂತೆ ತೋರುವುದು. ಮನಸ್ಸನ್ನು ಏಕಾಗ್ರತೆಗೊಳಿಸಲು ಪ್ರಯತ್ನಿಸುವುದರಿಂದ ಹಲವು ಸಮಸ್ಯೆಗಳಿಗೆ ಪರಿಹಾರವು ದೊರಕುವುದು. ಮೋಸ, ವಂಚನೆ, ಕಳ್ಳತನ, ಕಲಹ ಇತ್ಯಾದಿ ಅನುಭವವಾಗುವುದು. ಶಾರೀರಿಕ ಸುಖ ಕಡಿಮೆಯಾಗಲಿದೆ. ವ್ಯವಹಾರಾದಿಗಳಲ್ಲಿ ಅನುಕೂಲ ಕಡಿಮೆಯಾಗುವುದು. ಧನಾದಾಯವಾಗಲು ವಿಶೇಷ ಪ್ರಯತ್ನ ಕಷ್ಟಪಡಬೇಕಾಗುತ್ತದೆ. ಧನಾದಾಯವಾದರೂ ಹೆಚ್ಚು ಖರ್ಚುಗಳು ಉಂಟಾಗಬಹುದು. ವರ್ಷದ ಉತ್ತರಾರ್ಧದಲ್ಲಿ 3 ತಿಂಗಳು ಗುರು ಅನುಕೂಲವಾಗಿ ವಿವಾಹ, ಶುಭ, ಶೋಭನಾದಿ ಕೌಟುಂಬಿಕ ಕಾರ್ಯಗಳು ನಡೆಸಲು ಉತ್ತಮ ಕಾಲವಾಗಿರುತ್ತದೆ. ಭೂಮಿ, ವಾಹನಾದಿ ಸುಖಗಳು ಉಂಟಾಗುವುದು. ಶನಿ ಶಾಂತಿ. ಗುರು, ಶನಿ, ರಾಹು ಪ್ರೀತ್ಯರ್ಥ ಯಥಾಶಕ್ತಿ ದೇವತಾರಾಧನೆ ಮಾಡುವುದರಿಂದ ಎಲ್ಲವೂ ಶುಭವಾಗುತ್ತದೆ.